ಸರ್ಕಾರ ಖರ್ಚು ಮಾಡುವ ಒಂದೊಂದು ರೂಪಾಯಿ ಕೂಡ ಜನತೆ ಹೊರೆ ಅಥವಾ ಜನತೆಯ ಜವಾಬ್ದಾರಿ ಅದು. ಸೊ ಅವರು ಖರ್ಚು ಮಾಡುವ ಒಂದೊಂದು ರೂಪಾಯಿಗೂ ಜನತೆಯ ವಿಶ್ವಾಸವನ್ನು ಇಟ್ಕೊಂಡು ಖರ್ಚು ಮಾಡಬೇಕು. ಜನರ ವಿಶ್ವಾಸ ಅಂತ ಹೇಳಿದ್ರೆ ನಾವು ಗೆಲ್ಲಿಸಿ ಕಳಿಸಿದಂತ ಎಂಪಿಗಳ ವಿಶ್ವಾಸ. ಹಾಗಾಗಿ ಎಂಪಿಗಳು ಹೆಚ್ಚು ಜವಾಬ್ದಾರರಾಗಿರ್ತಾರೆ. ಹಾಗಾಗಿ ಲೋಕಸಭೆಯಲ್ಲೇ ಹಣಕಾಸಿನ ಮಸೂದೆ ಮಂಡನೆಯಾಗಬೇಕು. ಈಗ ಲೋಕಸಭೆಯಲ್ಲಿ ಅಂಗೀಕೃತಗೊಂಡ ನಂತರ ಆ ಮಸೂದೆಯನ್ನ ಒಪ್ಪಿಗೆಗಾಗಿ ರಾಜ್ಯಸಭೆಗೆ ಕಳಿಸ್ತಾರೆ. ಆದ್ರೆ ಅವರಿಗೆ ಸಮಯಾವಕಾಶ ಇರೋದು 14 ದಿನ ಮಾತ್ರ. ಈ 14 ದಿನದಲ್ಲಿ ರಾಜ್ಯಸಭೆ 2 ಕೆಲಸ ಮಾಡಬಹುದು. ಒಂದು, ಮಸೂದೆಗೆ ಒಪ್ಪಿಗೆ ಕೊಟ್ಟು ಲೋಕಸಭೆಗೆ ಕಳುಹಿಸಬಹುದು. ಸೇಮ್ ಪಾರ್ಟಿ 2 ಕಡೆ ಮೆಜಾರಿಟಿ ಇದ್ದಾಗ ಹೀಗೆ ನಡೀತದೆ. ಇಲ್ಲ ಅಂತ ಹೇಳಿದಾಗ ರಾಜ್ಯಸಭೆ ಏನ್ ಮಾಡಬಹುದು, ತಿದ್ದುಪಡಿಗಳನ್ನು ಸೂಚಿಸಿ ಕಳಿಸಬಹುದು ಲೋಕಸಭೆಗೆ. ಇನ್ನೂ ಆಪ್ಷನ್ ಇದೆ, 14 ದಿನ ಕಳೆದ್ರೂ ಕಳಿಸೋದಿಲ್ಲ. ಅವರು ಒಪ್ಪಿಗೆ ಕೊಟ್ರು, ಒಪ್ಪಿಗೆ ಕೊಡದಿದ್ರು, ತಿದ್ದುಪಡಿ ಸೂಚಿಸಿದ್ರು, ತಿದ್ದುಪಡಿ ಸೂಚಿಸದೇ ಇದ್ದರು, 14 ದಿನ ತನ್ನಲ್ಲೇ ಇಟ್ಕೊಂಡು 15 ದಿನ ವಾಪಸ್ ಕಳಿಸದೇ ಇದ್ದು